ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಿಗಿ ಕಾವ್ಯ ಎಸ್ ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಪೊಟೆಟೊ ಎಗ್ ಫ್ರೈ ಆದಮೇಲೆ ಮುಂದುವರೆದ ಭಾಗ ಇದ್ದು, ಆಮೇಲೆ ನಾನು ವಾಕಿಂಗ್ ಹೋದೆ. ಸುಮ್ಮನೆ ಮನೇಲಿ ಕುತ್ಕೊಂಡು ಬೇಜಾರಾಗ್ತಾಯಿತ್ತು. ಮಳೆ ಬರೋ ಮೂಮೆಂಟ್ ಇತ್ತು, ಆದರೆ ಮಳೆ ಏನು ಬರಲಿಲ್ಲ. ಒಂದು ಸಾರಿ ವಾಕಿಂಗ್ ಹೋಗ್ಬಿಟ್ಟು ಬಂದರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ನಾನೀಗ ವಾಕಿಂಗ್ ಬಂದಿದ್ದೀನಿ. ಏನಪ್ಪ ಅಂದರೆ ಮನೇಲೇ ಕೂತು ಬೋರ್ ಹೊಡೆದ್ಬಿಟ್ಟಿತ್ತು, ಬೇಜಾರಾಗ್ಬಿಟ್ಟಿತ್ತು. ಮನೆ ಬೇರೆ ಯುಗಾದಿ ಹಬ್ಬಕ್ಕೆ ಕೆಲಸ ಬೇರೆ ಜಾಸ್ತಿ ಇತ್ತು. ಮಾಡಿ ಒಂಥರ ಅಯ್ಯೋ ಅದೇ ಕೆಲಸ ನೋಡಿ ಅಯ್ಯೋ ಇಷ್ಟೊಂದು ಕೆಲಸನ ಅಂತ ಮೈಂಡ್ಗೆ ಅನಿಸ್ತಾ ಇತ್ತು. ಅದಕ್ಕೆ ಸರಿ ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಬಂದುಬಿಡೋಣ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಈಗ ಬಂದಿದ್ದು. ದಿನಕ್ಕೆ ಒಬ್ಬ ಮನುಷ್ಯ 1 ಗಂಟೆ ವಾಕ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂದರೆ ಅದು ಕಾಡು ಥರ ಬೇರೆ ಇದೆ. ನಮ್ಮೂರು ಯಾರೂ ಜಾಸ್ತಿ ಓಡಾಡೋದಿಲ್ಲ, ಅದಕ್ಕೆ ಸ್ವಲ್ಪ ಭಯ ನನಗೆ. ಜೊತೆಗೆ ಯಾರೂ ಇರಲಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಬ್ಬಳೇ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದೆ. ವಾಕಿಂಗ್ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದೆ. ಹೂವು ತೋಟ ಇದ್ದು ನಮ್ಮೂರವರೇ ಹಾಕಿದ್ದಾರೆ. ಈಗ ಹೂವು ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಇನ್ನೊಂದೇನಪ್ಪ ಅಂದರೆ ಈಗ ಮುಗಿಬಿಟ್ಟಿದೆ. ಹಬ್ಬಕ್ಕೆ ಹೂವು ಬರೋದಿಲ್ಲ, ಯುಗಾದಿ ಹಬ್ಬಕ್ಕೆ ಇನ್ನು ಒಂದು 15 ದಿವಸದಿಂದ 20 ದಿನ ಬೇಕಾಗುತ್ತೆ ಈ ಹೂವು ಅರಳೋದಕ್ಕೆ. ಅರಳಿದ್ಮೇಲೆ ಹೇಗಿರುತ್ತೆ ಅನ್ನೋದು ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಇಲ್ಲಿನ ಜನರೆಲ್ಲ ತುಂಬಾ ಕಷ್ಟಪಡ್ತಾರೆ. ಹೀರೆಕಾಯಿ, ಅವರೆಕಾಯಿ, ಹೂವು, ಕೆಲವರು ಗ್ರೀನ್ ಹೌಸು ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಜಾಸ್ತಿ ಬೆಳೆಯೋದು ರಾಗಿ, ಅವರೆಕಾಯಿ, ಈ ಥರ ನೀರಿರೋರು ಮಾತ್ರ, ತೋಟ ಇರೋರು ಮಾತ್ರ ಹೂವು ಅಂಥವೆಲ್ಲ ಹಾಕ್ಕೊತಾರೆ. ಇನ್ನೊಂದೇನೆಂದರೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಈಗ ತಾನೇ ಎಲ್ಲ ಕಾಯಿ ಚಿಕ್ಕದು ಬಂದಿದೆ, ಅದನ್ನು ತೋರಿಸೋಣ ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಮರ ತುಂಬ ಕಾಯಿ ಇದೆ. ಈ ಸರಿ ಮಳೆ ಬೇರೆ ಬಂದೇ ಇಲ್ಲ. ಕಾಯಿಗಳೆಲ್ಲ ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ಯಾಕೆಂದರೆ ಮದ್ದೆಲ್ಲ ಈಗ ಹೊಡೆದಿದ್ರು. 1-2 ತಿಂಗಳು ಮುಂಚೆ ನಮ್ಮ ತೋಟಕ್ಕೂ ಸಹ ಮದ್ದೆಲ್ಲ ಹೊಡೆದಿದ್ದೀವಿ. ಬಟ್ ಮಳೆ ಬರದೇ ಇರೋ ಕಾರಣ ಗಿಡದಲ್ಲಿ ಜಾಸ್ತಿ ಏನು ಕಾಯಿಗಳೇನಿಲ್ಲ. ಈ ಸರಿ ಮಾವಿನಕಾಯಿ ತುಂಬ ಕಡಿಮೆ ಬಿಟ್ಟಿದೆ ಗಿಡಗಳಲ್ಲೆಲ್ಲ. ಕರ್ನಾಟಕದಲ್ಲೆಲ್ಲ ಆಲ್ರೆಡಿ ಮಾವಿನ ಹಣ್ಣು ಬಂದಿರ್ಬೋದು, ಬಟ್ ನಮಗೆ ಕಾಯಿ ಸಿಗೋದು ಯಾವಾಗ ಅಂದರೆ ಮೇ ಎಂಡಿಂಗಲ್ಲಿ, ಜೂನ್ ಫಸ್ಟಲ್ಲಿ ಕಾಯಿ ಸಿಗುತ್ತೆ. ಸ್ವಲ್ಪ ಮುಂದೆ ಬಂದೆ, ಒಂದೇ ಒಂದು ರೋಸ್ ಇತ್ತು ಅಲ್ಲಿ ಯಾರ್ದೋ ಗಿಡದಲ್ಲಿ, ಇಷ್ಟ ಆಯಿತು, ಅದನ್ನು ಬಿಡಲಿಲ್ಲ, ಕಿತ್ಕೊಂಡು ಬಂದೆ. ನಾನು ವೆಂಕಟೇಶ್ವರ ಸ್ವಾಮಿಗೆ ಮುಡ್ಸೋಣ ಅಂದ್ಕೊಂಡೆ, ವೆಂಕಟೇಶ್ವರ ಸ್ವಾಮಿಗೇ ಮುಡಿಸ್ದೆ. ಇದು ನಮ್ಮ ಮನೆ. ಯುಗಾದಿ ಹಬ್ಬಕ್ಕೆ ಪಾಪ ನಾನು ನನ್ನ ಗಂಡ ಇಬ್ಬರೇ ಸೇರಿಕೊಂಡು ಇಷ್ಟು ಮನೆಯೂ ಕ್ಲೀನ್ ಮಾಡಿದ್ದೀವಿ. ಅದರಲ್ಲೂ ನನ್ನ ಮಕ್ಕಳು ಸಹ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಂದ್ವಿ, ಇನ್ನು ಕೆಳಗಡೆ ಏನೂ ಕ್ಲೀನ್ ಮಾಡಿಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಇಷ್ಟು ಕ್ಲೀನ್ ಮಾಡೋದಿದೆ ನಮ್ಮ ಮನೇನ ಅಂತ. ಸ್ವಲ್ಪ ಹಸ್ಬೆಂಡು ಸಪೋರ್ಟ್ ಮಾಡೋದ್ರಿಂದ ನನಗೆ ಏನು ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ. ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರು ಮಾಡಿದ್ದೆ. ಏನು ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವಾಗ ಏನು ಬುಕ್ ಮಾಡಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸರಿ ಕೊಟ್ಬಿಟ್ಟು ಹೋಗಿದ್ದಲ್ಲ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು ಬುಕ್ ಮಾಡಿದೆ ಅಂತ ನನಗೂ ಗೊತ್ತಿರಲಿಲ್ಲ. ನೋಡೋ ಗಂಟು ನನಗೂ ಗೊತ್ತಾಗಿಲ್ಲ. ಇದನ್ನು ನಾನೇನು ಬುಕ್ ಮಾಡಿದ್ದು ಅಂತ ಆಮೇಲೆ ಅಂದ್ಕೊಂಡೆ. ಅದೇಂತಕ್ಕೆ ಅಂದರೆ ಪೆಡಿಕ್ಯೂರ್ ಮಾಡೋದಕ್ಕೆ. ಕಾಲೆಲ್ಲ ಹೊಡ್ಕೊಂಡಿರುತ್ತಲ್ವ, ಅದನ್ನು ಚೆನ್ನಾಗಿ ಉಜ್ಜೋಣ ಅಂದ್ಬಿಟ್ಟು ನಮ್ಮ ಮ್ಯಾಮ್ ಹೇಳಿದರು, ಬುಕ್ ಮಾಡಿಕೊಡ್ರಿ ಒಂದೊಂದು ಅಂದ್ಬಿಟ್ಟು ಮ್ಯಾಮ್ ಹೇಳಿದರು. ಆವಾಗ ಬುಕ್ ಮಾಡಿದ್ದು, ನೆನ್ನೆ ಬಂದಿದೆ ಅದು. ಮನೇಲಿ ಈಸಿಯಾಗಿ ಪೆಡಿಕ್ಯೂರು ಮೆನಿಕ್ಯೂರು ಎರಡೂ ಮಾಡ್ಕೊಬೋದು, ಈಸಿಯಾಗಿ ಮಾಡ್ಕೊಬೋದು. ಯಾರ್ದು ಏನು ಹೆಲ್ಪ್ ಬೇಕಾಗಿಲ್ಲ, ಸೆಲ್ಫಾಗಿ ಮಾಡ್ಕೊಬೋದು ನಾವು. ಇದೇ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೀಗ ಸ್ವಲ್ಪ ಯುಗಾದಿ ಹಬ್ಬದ ಕೆಲಸ ಇರೋದ್ರಿಂದ ವಿಡಿಯೋ ಇನ್ಯಾವಾಗ ಈ ವಾರದಲ್ಲಿ ಒಂದ್ಸರಿ ಹಾಕ್ತೀನಿ ಹೇಗೆ ಮಾಡೋದು ಅಂತ. ಪಾರ್ಲರ್ಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ಕಾಗಲ್ಲ ಅಂತ ಅಂದ್ಕೊಂಡವ್ರಿಗೆ ಈ ವಿಡಿಯೋ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಬೋದು. ಹೆಣ್ಮಕ್ಳು ಏನಪ್ಪ ಅಂದರೆ ಪ್ರತಿಯೊಂದು ಕಲ್ತಿರಬೇಕು. ಇಂಥದ್ದು ಉಪಯೋಗಕ್ಕೆ ಬರಲ್ಲ ಅನ್ನೋದು ಯಾವ ವಿಷಯನೂ ಇರೋದಿಲ್ಲ. ಪ್ರತಿಯೊಂದು ವಿಷಯನೂ ಸಹ ನಾವು ಕಲ್ತಿದ್ರೆ ಇವತ್ತಲ್ಲ ನಾಳೆ ನಮ್ಗೆ ಏನಕ್ಕನ ಉಪಯೋಗ ಆಗೇ ಆಗುತ್ತೆ. ಒಂದು ಉಳ್ಕಡಿನೂ ಸಹ ಒಂದು ಹೆಲ್ಪ್ ಆಗುತ್ತೆ ಅಂತಾರಲ್ಲ, ಆ ಥರ ನಮಗೆ. ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ಫ್ರೆಶ್ಶಾಗಿ ಸೊಪ್ಪು ಬಂದಿತ್ತು, ನಾನು ತೆಗೆದು ಮಡಗಿದ್ದೆ ಬೆಳಗಿಂದ ವಿಡಿಯೋ ಮಾಡಿಕೊಂಡು. ಸೊಪ್ಪೇನು ಬಿಡಿಸಿರಲಿಲ್ಲ, ಜೊತೆಗೆ ನಿದ್ದೆ ಬೇರೆ ಬರ್ತಾಯಿತ್ತು. ಬೆಳಗ್ಗೆ ಎದ್ದು ಸೊಪ್ಪು ಬಿಡ್ಸೋಕ್ಕಾಗಲ್ಲ, ಈಗ ಬಿಡಿಸಿ ಮಡಗಿಬಿಡೋಣ ಅಂದ್ಬಿಟ್ಟು ನಾನು ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಜೊತೆಗೆ ಏನಂದರೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಳಿಗೂ ಹೇಳ್ಕೊಡ್ಬೇಕು, ಇತ್ತಾಗೆ ಮನೆ ಕೆಲಸ ಮಾಡಬೇಕು. ಹಬ್ಬ ಬೇರೆ ಹತ್ರ ಬಂದುಬಿಟ್ಟಿರೋದ್ರಿಂದ ಮನೆ ಕೆಲಸ ಎಲ್ಲ ಪೂರ್ತಿ ನಮ್ಮ ಮೇಲೆ ಬಿದ್ದಿರೋದ್ರಿಂದ ಪ್ರತಿಯೊಂದು ಕೆಲಸ ಹೇಗೆ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಂಡಿದ್ದೀನಿ ನಾನು ಕೆಲಸ ಪೂರ್ತಿ, ಮನೆ ಪೂರ್ತಿ ಸಹ.
ಒಬ್ಬಳು ಮಗಳಿಗೆ ನಾನೇನು ಮಾಡಿಬಿಟ್ಟಿದ್ದೀನಿ, ತಮಿಳ್ ತೊಗೊಟ್ಬಿಟ್ಟಿದ್ದೀನಿ. ಒಬ್ಬಳು ಮಗಳಿಗೆ ನಾನು ಕನ್ನಡ ತೊಗೊಟ್ಟಿದ್ದೀನಿ. ತಮಿಳ್ ನನಗೆ ಬರದೇ ಇರೋ ಕಾರಣ ಅವಳು ಟ್ಯೂಷನ್ಗೆ ಹೋಗ್ತಾಳೆ. ಚಿಕ್ಕವಳು ಮನೇಲೇ ಇರೋದ್ರಿಂದ ನಾನೇ ಹೇಳ್ಕೊಡ್ಬೇಕಂದ್ರೆ ಕನ್ನಡ ನನಗೆ ಬರುತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅವಳಿಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ ಕನ್ನಡದಲ್ಲಿ. ಅವಳು ಹಂಗೂ ಹೇಳ್ತಾ ಇರ್ತಾಳೆ, ಅಮ್ಮ ನಿನ್ನ ಫೇವ್ರೇಟ್ ಸಬ್ಜೆಕ್ಟ್ ಬಂತು ಅಂತ. ಯಾಕೆಂದರೆ ನಾವು ಕರ್ನಾಟಕದಲ್ಲಿ ಓದಿರೋದು, ಕನ್ನಡ ಜಾಸ್ತಿ ಓದಿರೋದ್ರಿಂದ ನಮ್ಗೆ ಕನ್ನಡನೇ ಇಷ್ಟ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಮಾತ್ರ ನಾನು ಕೇಳ್ತೀನಿ. ಜೀವನದಲ್ಲಿ ಏನೇ ಕಷ್ಟ ಬರಲಿ ಎಲ್ಲ ಧೈರ್ಯದಿಂದ ಎದುರಿಸೋಣ. ಮತ್ತು ಈ ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.